ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ CCL 2025ನ ನಿನ್ನೆ ನಡೆದಂಥ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಮುಂಬೈ ಹೀರೋಸ್ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋಣ. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮು ಆಡಿರೋ 2 ಮ್ಯಾಚಲ್ಲಿ 2 ಮ್ಯಾಚ್ ಕೂಡ ಗೆದ್ದು ಭರ್ಜರಿ ಓಪನಿಂಗ್ ತಗೊಂಡಿದೆ ಈ ಒಂದು ಸೀಸನಲ್ಲಿ. ಹಾಗೆ ನಿನ್ನೆ ಆಡಿರೋ 3ನೇ ಮ್ಯಾಚಲ್ಲಿ ಮುಂಬೈ ಹೀರೋಸ್ ವಿರುದ್ಧ ಆಡಿದ್ದಾರೆ. ಹಾಗೆ ಈ ಒಂದು ಮ್ಯಾಚು ಹೈದರಾಬಾದ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಆಡಿರೋ 2 ಮ್ಯಾಚಲ್ಲಿ ಗೆದ್ದಿರೋ ಜೋಶಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಈ ಮ್ಯಾಚ್ ಗೆಲ್ಲೋದಕ್ಕೆ ಭರ್ಜರಿಯಾಗಿ ರೆಡಿ ಆಗಿದ್ರು ಪ್ರಾಕ್ಟೀಸ್ ಅಲ್ಲೆಲ್ಲ. ಅದೇ ತರ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮು ಈ ಒಂದು ಮ್ಯಾಚ್ ಅಲ್ಲಿ. ಹೌದು, CCL ಅಲ್ಲೇ ಒಂಥರ ಬಿಗ್ಗೆಸ್ಟ್ ರೆಕಾರ್ಡ್ ಅಂತ ಹೇಳ್ಬೋದು ಇದು. ಅದೇನಪ್ಪಾ ಅಂದ್ರೆ, ಒಂದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು 36 ಬಾಲ್ಗೆ 111 ನುಡಿಯೋ ಮುಖಾಂತರ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ರೆಕಾರ್ಡ್ನ. ಹಾಗೆ ಇದ್ರ ಜೊತೆಗೆ CCL ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಆಡಿರೋ 10 ಓವರ್ಸಲ್ಲಿ 171 ನೋಡ್ದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೌದು, ಈ ಒಂದು ರೆಕಾರ್ಡ್ ಅಂತೂ ಬೆಂಕಿ ಅಂತ ಹೇಳ್ಬೋದು. ಯಾವೊಂದು ಟೀಮು ಕೂಡ ಈ ಒಂದು ರೆಕಾರ್ಡ್ನ ಬ್ರೇಕ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೋತೀನಿ ನಾನು, ನನ್ನ ಪರ್ಸನಲ್ ಆಗಿ. ಆ ಥರ ಚಿಂದಿ ಉಡಾಯಿಸಿದ್ರೆ ಇವರೊಂದು ಬ್ಯಾಟಿಂಗ್ ಅಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ನಿನ್ನೆ ಆಡಿದ ಮುಂಬೈ ವರ್ಸಸ್ ಮ್ಯಾಚ್ ಅಲ್ಲಿ. ಹಾಗೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ, ಟಾಸ್ ಆಗಿರ್ಬೋದು, ಮ್ಯಾಚ್ ಆಗಿರ್ಬೋದು, ಪ್ಲೇಯರ್ಸ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಈ ಒಂದು ಮ್ಯಾಚ್ನ ಟಾಸ್ ಬಗ್ಗೆ ಮಾತಾಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಮುಂಬೈ ಹೀರೋಸ್ ಅವರು ಟಾಸ್ನಾಗಿದ್ದು ಬೌಲಿಂಗ್ ಯಾಕೆ ಮಾಡ್ಕೊಂಡಿದ್ದಾರೆ. ಈ ಒಂದು ಮ್ಯಾಚಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ನ ಚೇಸ್ ಮಾಡಿ ಗೆಲ್ಲಲ್ಲ ಅಂತ ಪ್ಲಾನ್ ಮಾಡಿಕೊಂಡು ಬೌಲಿಂಗ್ ತಗೊಂಡಿದ್ರು ಮುಂಬೈ ಹೀರೋಸ್ ಅವರು ಈ ಒಂದು ಮ್ಯಾಚಲ್ಲಿ. ಹಾಗೆ ನಮ್ಮ ಕರ್ನಾಟಕ ಟೀಮ್ನ ಸ್ಟಾರ್ಟಿಂಗ್ ಲೆವೆನ್ ಅಂತ ನೋಡ್ಕೊಂಡ್ ಬರೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮೊದಲನೇದಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ ಆಗಿ, ಹಾಗೆ ಇವ್ರ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಮತ್ತು ಜೈರಾಮ್ ಕಾರ್ತಿಕ್ ಅವರು, ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು, ಮತ್ತು ಪ್ರತಾಪ್ ಅವರು, ಹಾಗೆ ರಾಜೀವ್ ಹನು ಅವರು, ಮತ್ತು ಸುನಿಲ್ ರಾವ್ ಅವರು, ಹಾಗೆ ಚಂದನ್ ಕುಮಾರ್ ಅವರು, ಮತ್ತು ಕರಣ್ ನಾರಾಯಣ್ ಅವರು, ಹಾಗೆ ಅನೂಪ್ ಭಂಡಾರಿ ಅವರು, ಮತ್ತು ಕೊನೆಯದಾಗಿ ಮಂಜುನಾಥ್ ಗೌಡ ಅವರು. ಸೇಮ್ ಟೀಮೇನೆ. ಲಾಸ್ಟ್ ಮ್ಯಾಚ್ ಯಾವ ಥರ ಆಡಿದ್ರು ಆ ಒಂದು ಪ್ಲೇಯರ್ಸ್ನೇ ಕೂಡ ಸೇಮ್ ಇದೆ, ಯಾರು ಕೂಡ ಚೇಂಜ್ ಆಗಿಲ್ಲ. ಎಲ್ಲ ಒಂಥರ ಬೆಂಕಿ ಫಾರ್ಮಲ್ಲಿರೋ ಪ್ಲೇಯರ್ಸೇನೆ, ಅದಕ್ಕೆ ಯಾರನ್ನೂ ಕೂಡ ಚೇಂಜ್ ಮಾಡಿಲ್ಲ ನಮ್ಮ ಕಿಚ್ಚ ಸುದೀಪ್ ಅವರು ಈ ಒಂದು ಮ್ಯಾಚಲ್ಲೂ ಕೂಡ. ಮತ್ತೆ ನೆಕ್ಸ್ಟ್ ಈಗ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಇವರೊಂದು ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈ ಒಂದು ಮ್ಯಾಚಲ್ಲಿ. ಇದರಲ್ಲಿ ಮೇಯ್ನ್ ಆಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು 36 ಬಾಲ್ಗೆ 111 ನುಡಿಯೋ ಮುಖಾಂತರ ಈ ಒಂದು ಮ್ಯಾಚಲ್ಲಿ ಸೆಂಚುರಿ ಕ್ಲಿಯರ್ ಮಾಡ್ತಾರೆ. ಹಾಗೆ ಇದು ರೆಕಾರ್ಡ್ ಕೂಡ ಆಗುತ್ತೆ ಇವರೊಂದು ಚಿಂದಿ ಬ್ಯಾಟಿಂಗ್ ಇಂದ. ಒಂಥರ ಬೇವರು ಇಳಿಸ್ಬಿಟ್ರು ಮುಂಬೈ ಹೀರೋಸ್ ಬೌಲರ್ಸ್ಗೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. ಹಾಗೆ ಇವರು ಕೂಡ ಯಾವೊಂದು ಇಂಟರ್ನ್ಯಾಷನಲ್ ಪ್ಲೇಯರ್ಗೂ ಕಮ್ಮಿ ಇಲ್ಲ ಅನ್ನೋ ಥರ ಬ್ಯಾಟಿಂಗ್ ಆಡಿ ಒಂಥರ ಭಯ ಹುಟ್ಟಿಸಿದ್ದಾರೆ ನಿನ್ನೆ ಮ್ಯಾಚಲ್ಲಿ ಮುಂಬೈ ಟೀಮ್ ಅವರಿಗೆ. ಹಾಗೆ ಇವರೊಂದು ಉತ್ತಮ ಬ್ಯಾಟಿಂಗ್ ಇಂದ ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಆಡಿದ 10 ಓವರ್ಸಲ್ಲಿ 171ಕ್ಕೆ 1 ವಿಕೆಟ್ ಹಾಕ್ತಾರೆ ಈ ಒಂದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಬ್ಯಾಟಿಂಗು ಈ ಒಂದು ಸ್ಕೋರ್ 171 ತಲುಪೋದಕ್ಕೆ ತುಂಬಾನೇ ಮುಖ್ಯ ಆಯ್ತು ಈ ಒಂದು ಮ್ಯಾಚ್ ಅಲ್ಲಿ. ಹಾಗೆ ಇವ್ರ ಜೊತೆಗೆ ರಾಜೀವ್ ಹನು ಅವರು ಕೂಡ ಒಂದೊಳ್ಳೆ ಸಾಥ್ ಕೊಟ್ಟರು ಡಾರ್ಲಿಂಗ್ ಕೃಷ್ಣ ಅವ್ರಿಗೆ. ಇವರು ಕೂಡ 24 ಬಗ್ಗೆ 32 ರನ್ ಹೊಡೆಯೋ ಮುಖಾಂತರ ಒಂದೊಳ್ಳೆ ರನ್ ತಂದ್ಕೊಟ್ರು ಟೀಮ್ಗೆ ರಾಜೀವ್ ಹನು ಅವರು. ಟೋಟಲ್ ಆಗಿ ಬೆಂಕಿ ಬಿರುಗಾಳಿ ಒಟ್ಟೊಟ್ಟಿಗೆ ಓಡಾಡ್ತು ನೆನ್ನೆ ಮ್ಯಾಚ್ ಅಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಪರವಾಗಿ. ಒಂಥರ ಚಿಂದಿ ಚಿತ್ರಾನ್ನ ಮಾಡಕ್ ಬಿಟ್ಟಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ಮುಂಬೈ ಟೀಮ್ನ. ಮುಂಬೈ ಟೀಮ್ ಅವ್ರು ಅನ್ಕೋತಾ ಇರ್ತಾರೆ, ಹೆಂಗೋ ತಿನ್ಕೊಂಡು ನೋಡ್ಕೊಂಡು ಮುಂಬೈಲಿ ಚೆನ್ನಾಗಿದೆ, ಇಲ್ಲಿ ಬಂದು ಇವ್ನ ಕೈಲಿ ಹೊಡ್ಸ್ಕೊಳ್ತಾರೆ ಆಯ್ತಲ್ಲಪ್ಪ ಅಂತ ಫುಲ್ ಬೇಜಾರಾಗಿ ಕೂತ್ಕೊಂಡ್ಬಿಟ್ಟಿದ್ರು ಸ್ಟೇಡಿಯಂ ಅಲ್ಲಿ. ಹಾಗೆ ನೆಕ್ಸ್ಟ್ ಈಗ ಮುಂಬೈ ಟೀಮ್ನ ಬ್ಯಾಟಿಂಗ್ ಅಂತ ಬಂದಾಗ, ಇವರೊಂದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಟೋಟಲ್ ಆಗಿ ಮುಂಬೈ ಟೀಮ್ ಅವರು 100 ರನ್ಗೆ 7 ವಿಕೆಟ್ ಆಗ್ಬಿಡ್ತಾರೆ ಅಷ್ಟೇ. ಇದರಲ್ಲಿ ನಮ್ಮ ಕರ್ನಾಟಕ ಟೀಮ್ ಬಾಲರ್ಸ್ ಬೆಂಕಿ ಅಂತ ಹೇಳ್ಬೋದು. ಕರಣ್ ನಾರಾಯಣ್ ಅವರು, ಜೈರಾಮ್ ಕಾರ್ತಿಕ್ ಅವರು, ಸುನಿಲ್ ರಾವ್ ಅವರು ಒಂಥರ ಬೆಂಕಿ ಬೌಲಿಂಗ್ ಮಾಡಿ ಒಂದು ಸ್ಕೋರ್ 100ಕ್ಕೆ ಕಟ್ ಹಾಕಿದ್ದಾರೆ ನಮ್ಮ ಕರ್ನಾಟಕ ಟೀಮ್ ಬಾಲರ್ಸ್. ಹಾಗೆ ನೆಕ್ಸ್ಟ್ ಇವಾಗ ಮತ್ತೆ ನಮ್ಮ ಕರ್ನಾಟಕ ಟೀಮ್ನ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, 10 ಓವರ್ಗೆ 127 ರನ್ಗೆ 3 ವಿಕೆಟ್ ಸಖತ್ತಾಗಿ ಹೊಡೆದಿದ್ದಾರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಕೂಡ. ಇದರಲ್ಲಿ ಮೇನ್ ಆಗಿ ಮಂಜುನಾಥ್ ಗೌಡ ಅವರು 25 ಬಾಲ್ಗೆ 55 ರನ್ ಹೊಡೆಯೋ ಮುಖಾಂತರ ಒಂಥರ ಚಿಂದಿ ಬ್ಯಾಟಿಂಗ್ ಮಾಡಿದ್ರು ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಹಾಗೆ ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋದಕ್ಕೆ ಮುಂಬೈ ಟೀಮ್ ಅವರು ಸಕಲ ಪ್ರಯತ್ನ ಪಟ್ಟರು ಕೂಡ ಆಗಲ್ಲ, ಅದು ಗೊತ್ತಿರೋ ವಿಷಯನೇ. ಆದ್ರೂ ಕೂಡ ಪ್ರಯತ್ನ ಮಾಡಿ ಅವರೊಂದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಟೋಟಲ್ ಆಗಿ 113ಕ್ಕೆ 5 ವಿಕೆಟ್ ಹಾಕ್ತಾರೆ ಮುಂಬೈ ಹೀರೋಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ. ಹಾಗೆ ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇದರಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು 85 ರನ್ ಅಂತರದಿಂದ ಗೆದ್ದು ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲೋ ಮುಖಾಂತರ ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು. ಆಡಿರೋ 3 ಮ್ಯಾಚಲ್ಲೂ 3 ಮ್ಯಾಚ್ ಗೆದ್ದು ಟೇಬಲ್ ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವರು ಒಂದು ಆಟ ನೋಡ್ತಿದ್ರೆ ಕಪ್ಪಂದು ಪಿಕ್ಸ್ ಅಂತ ಹೇಳ್ಬೋದು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ಗೆನೆ. ಆ ಥರ ಭಯ ಹುಟ್ಟಿಸಿ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬೌಲಿಂಗಲ್ಲಿ ಆಗಿರ್ಬೋದು, ಎಲ್ಲರಲ್ಲೂ ಕೂಡ ತುಂಬ ಟಾಪಲ್ಲೇ ಇದ್ದಾರೆ ನಮ್ಮ ಕರ್ನಾಟಕ ಟೀಮು.
ಈ ಒಂದು CCL 2025ಗೆ. ಹಾಗೆ ನಮ್ಮ ಕರ್ನಾಟಕ ಟೀಮು 3-3 ಮ್ಯಾಚ್ ಗೆದ್ದಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.